ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೈನುಗಾರಿಕೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ. ಫ್ರೆಂಡ್ಸ್, ತಿಪ್ಟೂರ್ ಹತ್ರ ಅಕ್ಷಯಕಲ್ಪ ಫಾರ್ಮ್ ಅಂತ ಇದೆ. ಅಲ್ಲಿ ಹೈನುಗಾರಿಕೆ ಬಗ್ಗೆ ತರಬೇತಿ ಕೊಡ್ತಾರೆ. 2 ಡೇಸ್ ಇರುತ್ತೆ ಟ್ರೈನಿಂಗು. ಫ್ರೆಂಡ್ಸ್, ಇಲ್ಲಿ ನೀವು ಇವಾಗ ಹೊಸದಾಗಿ ಹಸುಗಳನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ಹಸುಗಳನ್ನ ಸಾಕೋದನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ಇವಾಗ ಫಸ್ಟು ಎಷ್ಟು ಹಸುವಿಂದ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ ಅಂತೆಲ್ಲ ಹೇಳ್ತಾರೆ. ಮತ್ತು ಆ ಹಸುಗಳನ್ನ ಹೇಗೆ ಮೇಂಟೈನ್ ಮಾಡಬೇಕು, ಅವುಗಳ ಆಹಾರ ಕ್ರಮ ಹೇಗಿರಬೇಕು, ಯಾವಾಗ ಎಷ್ಟು ಫೀಡ್ ಮಾಡಬೇಕು ಅಂತ ತಿಳಿಸ್ತಾರೆ. ಮತ್ತು ನಿಮಗೆ ಹಾಲು ಜಾಸ್ತಿ ಪ್ರೊಡ್ಯೂಸ್ ಆಗಬೇಕು ಅಂದರೆ ಏನು ಮಾಡಬೇಕು, ಯಾವ ಥರ ಆಹಾರ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ತಿಳಿಸ್ಕೊಡ್ತಾರೆ. ಮತ್ತು ಅವುಗಳ ಆರೋಗ್ಯದ ಮೇಲೆ ಬೀರುವ ಪರಿಣಾಮಗಳು ಮತ್ತು ಮುನ್ನೆಚ್ಚರಿಕೆ ಹೇಗೆ ವಹಿಸಬೇಕು ಅಂತ ತಿಳಿಸ್ಕೊಡ್ತಾರೆ ಫ್ರೆಂಡ್ಸ್. ಮತ್ತು ಹಸುಗಳಿಗೆ ಬೇಕಾಗುವ ಶೆಡ್ ಅಥವಾ ನಾವು ಕೊಟ್ಟಿಗೆ ಅಂತೀವಲ್ಲ, ಅದನ್ನು ಯಾವ ಥರ ಮಾಡಬೇಕು, ಎಷ್ಟು ಅಳತೆಯಲ್ಲಿ ಬೇಕಾಗುತ್ತೆ ಅದು ಅಂತ ಎಲ್ಲ ಹೇಳ್ಕೊಡ್ತಾರೆ. ಮತ್ತು ಇವಾಗ ಮಳೆಗಾಲಕ್ಕೆ ನೀವು ಮೇವನ್ನ ಹೇಗೆ ಶೇಖರಣೆ ಮಾಡಬೇಕು, ಸಂಗ್ರಹಿಸಿಟ್ಕೋಬೇಕು, ಮತ್ತು ಆ ಹಸುಗಳಿಗೆ ಬೇಕಾಗುವ ನೀರಿನ ವ್ಯವಸ್ಥೆ ಹೇಗಿರಬೇಕು ಅಂತ ಎಲ್ಲ ಹೇಳ್ಕೊಡ್ತಾರೆ ಫ್ರೆಂಡ್ಸ್. ತೊಟ್ಟಿಗಳು ಇಡಬೇಡಿ. ತೊಟ್ಟಿಗಳಿಟ್ಟು ನೀವು ಕ್ಲೀನ್ ಮಾಡಲ್ಲ, ಮತ್ತು ಪಾಚಿ ಕಟ್ಟುತ್ತೆ, ಮತ್ತು ಏನು ಕಟ್ಟೆ ಅದು ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ಪ್ರತಿದಿನ ಟಬ್ಬನ್ನ ನೀವು ವಾಶ್ ಮಾಡಿ ಬಿಡಬೇಕು. ಅದಕ್ಕೋಸ್ಕರ ಈಸಿಯಾಗಿರಲಿ. ಮೇಲ್ಗಡೆ ಸರ್ಫೇಸ್ 2 ಅಡಿಗೆ ಬರಬೇಕು. ಫೈನಲ್ ಕೆಳಗಿಂದ ಮೇಲೆ ಈಗಾದ್ರೆ ಟಬ್ ಬಂದಿದೆಯಲ್ಲ, ಬಾಯಕ್ಕೆ 2 ಅಡಿ, 2 ಅಡಿ ಟಬ್ಬು ಸೇರಿ 2 ಅಡಿ. ಹೌದು. ಮತ್ತು ಇದ್ರ ಜೊತೆಗೆ ಅವರು ಜೇನು ಸಾಕಾಣಿಕೆ ಬಗ್ಗೆನೂ ಮಾಹಿತಿನ ತಿಳಿಸ್ಕೊಡ್ತಾರೆ. ಮತ್ತು ನೀವು ಇವಾಗ ಹೈನುಗಾರಿಕೆ ಜೊತೆ ಬೇರೆ ಆಲ್ಟರ್ನೇಟಿವ್ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಅದು ಹೇಗೆ ಥರ ಮಾಡ್ಕೋಬೇಕು ಅದ್ರ ಬಗ್ಗೆನೂ ಅವರು ಹೇಳ್ಕೊಡ್ತಾರೆ. ಅದು ಇದ್ರೂ ಪರವಾಗಿಲ್ಲ, ಏನು ಸಮಸ್ಯೆ ಇಲ್ಲ. ಅದೇನು ಡೆಸ್ಟ್ರಾಯ್ ಮಾಡೋದು, ಹಾಳು ಮಾಡೋದು ಬೇಡ. ಕೆಲವರೆಲ್ಲ ಬೆಂಕಿ ಹಾಕಿ ತೆಗೆಸ್ತಾರೆ, ಏನು ಅವಶ್ಯಕತೆ ಇಲ್ಲ. ಇರಲಿ, ಏನು ಸಮಸ್ಯೆ ಆಗಲ್ಲ. ಇದರಲ್ಲಿ ನಿಮಗೆ ಜೇನುಹುಳು ಸಾಕಾಣಿಕೆ ಅಂತಂದರೆ ಎಲ್ಲ ಜೇನು ಸಾಕ್ಬೋದಾ ಅಂದರೆ ಖಂಡಿತ ಇಲ್ಲ, ಎಲ್ಲ ಜೇನು ಸಾಕೋಕ್ಕಾಗಲ್ಲ. ತುಡುವೆ ಜೇನು ಅಂತ ಕರಿತೀವಿ, ಅಥವಾ ಕೊಟ್ರೆ ಜೇನು ಅಂತ ಕೇಳಿರ್ತೀವಿ. ಅಂದರೆ ಆ ಮರದ ಕೊಟ್ರೆಗಳಲ್ಲಿ ಏನು ಕಟ್ಟುತ್ತೋ, ಅಥವಾ ಬಂಡೆ ಸಂದಿಗಳಲ್ಲಿ ಋತುದಲ್ಲಿ ಏನು ಕಟ್ಟುತ್ತೋ ಆ ಜೇನನ್ನು ಮಾತ್ರ ಸಾಕ್ಬೋದು. ಈ ಕಡ್ಡಿ ಜೇನು ಅಥವಾ ಹೆಜ್ಜೇನು ಈ ಥರದ್ದೆಲ್ಲ ಸಾಕಕ್ಕೆ ಬರುತ್ತೆ. ಇಡ್ಬೋದು ಮೇಡಮ್, ಹಂಗಲ್ಲ. ನೀವು ಇಲ್ಲೇ ಒಂದು 100 ಬಾಕ್ಸ್ ಇಡ್ಬೋದು, ಆ ಥರ ಏನಿಲ್ಲ. ಬಟ್ ಏನು ಅಂತಂದರೆ ಅದಕ್ಕೆ ಬೇಕಾಗಿರೋ ವಾತಾವರಣ, ಅದಕ್ಕೆ ನಿಮಗೆ ಫ್ಲವರ್ ಬೇಕು. ಅರೌಂಡ್ ಏನಾಗುತ್ತೆ, ಇಲ್ಲಿಂದ ಒಂದು 2 to 3 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡುತ್ತೆ. ಅಲ್ಲಿಂದ ಅದು ನೆಕ್ಟರ್ ಪೋಲನ್ನು ಕಲೆಕ್ಟ್ ಮಾಡ್ಕೊಂಡು ಬರುತ್ತೆ. ಹಾಗಾಗಿ ಆ ವಾತಾವರಣ ಇರಬೇಕಷ್ಟೇ. ಇಲ್ಲ ಅಂತಂದರೆ ಫುಡ್ ಸಿಗಲಿಲ್ಲ ಅಂತಂದರೆ ಸತ್ತೋಗುತ್ತೆ, ಇಲ್ಲ ಬೇರೆ ಕಡೆ ಹೋಗೋದು. ಅಡಿಕೆ ತೆಂಗು ಮಾಡ್ಬೋದು. ನಿಮಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅಕ್ಷಯಕಲ್ಪ ಫಾರ್ಮ್ನ ವಿಸಿಟ್ ಮಾಡಿ ಫ್ರೆಂಡ್ಸ್. ನೀವು 1 ವೀಕ್ ಮುಂಚೆನೇ ಅವರ ನಂಬರನ್ನ ತೊಗೊಂಡು ಒಂದು 1000 ರೂಪಾಯಿ ಏನೋ ಪೇ ಮಾಡಬೇಕಾಗುತ್ತೆ. ಆ ಪೇ ಮಾಡಿದ್ಮೇಲೆ ನಿಮಗೆ ಅವರು ಒಂದು ಡೇಟ್ನ ಕೊಡ್ತಾರೆ. ನೀವು ಆ ಡೇಟಲ್ಲಿ ಆ ಫಾರ್ಮ್ನ ಹೋಗಿ ವಿಸಿಟ್ ಮಾಡಬೇಕಾಗುತ್ತೆ. ನೀವು ಶಾರ್ಪ್ 9:30 to 10 ಅಷ್ಟರಲ್ಲಿ ಆ ಫಾರ್ಮಲ್ಲಿ ಇರಬೇಕು. ನಿಮಗೆ ಒಂದು ID ಕಾರ್ಡ್ ಕೊಡ್ತಾರೆ. ಮತ್ತು ಅಲ್ಲಿ ಉಳ್ಕೊಳ್ಳೋಕ್ಕೆ ಟೆಂಟ್ ವ್ಯವಸ್ಥೆನೂ ಇರುತ್ತೆ ಫ್ರೆಂಡ್ಸ್. ನೀವೇನು ಭಯ ಪಡೋ ಅಂಥದ್ದೇನಿಲ್ಲ, ತುಂಬ ಚೆನ್ನಾಗಿರುತ್ತೆ ಎಲ್ಲ ವ್ಯವಸ್ಥೆನೂ. ಮತ್ತು ಅದ್ರ ಜೊತೆ ಊಟ, ತಿಂಡಿ, ಕಾಫಿ ಅದ್ರ ವ್ಯವಸ್ಥೆ ಎಲ್ಲ ಇರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಅಕ್ಷಯಕಲ್ಪ ಫಾರ್ಮ್ನ ವಿಸಿಟ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.